ಇದೊಂದು ಖಾಲಿ ಬಾಟ್ಲ್ ಇದೆ. ಇದರಲ್ಲಿ ನಾವು ಫಸ್ಟ್ ಈ ತರ ಕಲ್ಲುಗಳಿದೆ, ಈ ಕಲ್ಲುಗಳನ್ನ ಹಾಕೋಣ. ಓಕೆ, ಕೌಂಟ್ ಮಾಡಿ ಎಷ್ಟು ಕಲ್ಲುಗಳು ಹೋಗುತ್ತೆ ಅಂತ. ಓಕೆ, ಫುಲ್ ಆಯ್ತಲ್ಲ. ಈಗ ಈ ಚಿಕ್ಕ ಕಲ್ಲಿದೆ, ಈ ಚಿಕ್ಕ ಕಲ್ಲು ಹೋಗುತ್ತಾ ಇದ್ರಲ್ಲಿ? ಟ್ರೈ ಮಾಡೋಣ. ನೋಡಿ, ಇದು ಫುಲ್ ಆಯ್ತು. ಈಗ ಚಿಕ್ಕ ಕಲ್ಲು ಕೂಡ ಹೋಗಲ್ಲ. ಆದ್ರೂ ನಾವು ಇದರಲ್ಲಿ ಸ್ವಲ್ಪ ಜಾಗ ಮಾಡ್ಬೋದು. ಯಾವುದಕ್ಕೆ ಅಂದ್ರೆ ಸ್ಯಾಂಡ್ಗೆ. ಸ್ಯಾಂಡ್ ಅಂದ್ರೆ ಉಸುಕು ಹಾಕಿದ್ರೆ ಮತ್ತೆ ಜಾಗ ಮಾಡ್ಕೊಂಡು ಹೋಗುತ್ತಿಲ್ಲ. ಇದು ಹೋಯ್ತಲ್ವಾ? ಏನಕ್ಕೆ ನಾವು ಈ ಪ್ರಯೋಗ ಮಾಡಿದ್ವಿ ಯಾರಿಗಾದ್ರು ಗೊತ್ತಾ? ಈ ದೊಡ್ಡ ದೊಡ್ಡ ಕಲ್ಲುಗಳೇನಂದ್ರೆ ಇದು ನಿಮ್ಮ ಹೆಲ್ತ್ ಆಗಲಿ, ನಿಮ್ಮ ಸ್ಕೂಲು, ಸ್ಟಡೀಸು ಅಥವಾ ಫ್ಯಾಮಿಲಿ, ಅದನ್ನ ಸೂಚಿಸುತ್ತೆ. ಈ ಪೆಬಲ್ಸ್ ಏನ್ ಸೂಚಿಸುತ್ತೆ? ಇಲ್ಲಿ ನಿಮ್ಮ ಗೇಮ್ಸ್ ಕೂಡ ಬರುತ್ತೆ. ಯೂಟ್ಯೂಬು, ವಾಟ್ಸಪ್ಪು, ಇದೆಲ್ಲ ಸ್ಯಾಂಡ್. ಇವಾಗ ನಾವು ಬಾಟ್ಲಲ್ಲಿ ಫಸ್ಟ್ ಏನ್ ಫಿಲ್ ಮಾಡಿದ್ವಿ? ಸ್ಟೋನ್ ಫಿಲ್ ಮಾಡಿದಾಗ ಜಾಗ ಇದ್ದು ಪೆಬಲ್ಸ್ ಫಿಲ್ ಮಾಡಿದ್ವಿ. ಆಗ್ಲೂ ಜಾಗ ಇತ್ತು, ಸ್ಯಾಂಡ್ ಫಿಲ್ ಮಾಡಿದ್ವಿ. ಅದನ್ನ ನಾವು ಉಲ್ಟಾ ಮಾಡಿದ್ರೆ, ಫಸ್ಟೇ ನಾವು ಸ್ಯಾಂಡ್ ಫಿಲ್ ಮಾಡಿದ್ರೆ ಬೇರೆ ಇದಕ್ಕೆ ಜಾಗ ಇರುತ್ತಾ? ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಸ್ಯಾಂಡ್ ಅನ್ನೇ ನಾವೆಲ್ಲ ಫಿಲ್ ಮಾಡಿಬಿಟ್ವಿ, ಆಮೇಲೆ ಇಲ್ಲೇ ದೊಡ್ಡ ಕಲ್ಲು ಬರುತ್ತಾ? ಪೆಬಲ್ಸ್ ಬರುತ್ತಾ? ಸೊ ಏನಿದ್ರ ಅರ್ಥ? ಟೈಮನ್ನೆಲ್ಲ ಸೋಷಿಯಲ್ ಮೀಡಿಯಾದಿಂದ ವೇಸ್ಟ್ ಮಾಡಿದ್ರೆ ನಿಮ್ಗೆ ಸ್ಟಡೀಸ್ ಮಾಡಕ್ಕೆ ಟೈಮ್ ಇರಲ್ಲ. ಅದ್ರ ಇಂಪಾರ್ಟೆನ್ಸ್ ಅನ್ನ ಇದು ತೋರಿಸುತ್ತೆ. ಈಗ ಇದು ಸ್ಯಾಂಡ್ ಇಂದ ಫುಲ್ ಆಯ್ತು. ಇದ್ರ ಮೇಲೆ ದೊಡ್ಡ ಕಲ್ಲು ಹಾಕಿದ್ರೆ ಒಳಗೆ ಹೋಗುತ್ತಾ? ಹೋಗಲ್ಲ, ಅಷ್ಟೇ ನಿಂತ್ಕೊಂಡ್ ಬಿಡುತ್ತದು. ಸೊ ಇದು ಸ್ಯಾಂಡ್ ಏನಂದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ, ನಿಮ್ಮ ಟೈಮ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬಿಡುತ್ತೆ. ಹೀಗಾಗಿ ನಿಮ್ಮ ಆಕ್ಚುಯಲ್ ಸ್ಟಡೀಸ್ಗೆ ಟೈಮ್ ಇರಲ್ಲ. ಅರ್ಥ ಆಯ್ತಾ? ಸಾಟಲ್ ಅಂದ್ರೆ ಮೈಂಡ್. ನಮ್ಮ ಮೈಂಡ್ ಅನ್ನ ಯಾವ್ದ್ರಿಂದ ಫಿಲ್ ಮಾಡಬೇಕು? ಸ್ಟೋನ್ಸ್ ಅಂದ್ರೆ ಸ್ಟಡೀಸ್ ಇಂದ. ಇದರಿಂದ ಫಿಲ್ ಮಾಡಿದ್ರೆ ಕೆಟ್ಟ ಹೋಗ್ತೀವಿ, ಫೇಲ್ ಆಗ್ತೀವಿ. ಇದರಿಂದ ಫಿಲ್ ಮಾಡಿದ್ರೆ ರ್ಯಾಂಕ್ ಬರ್ತೀವಿ.